ದೇವರಾಯನದುರ್ಗಕ್ಕೆ ಬಂದ್ವಿ. ದೇವ್ರಿಗಿಂತ ಮುಂಚೆ ಊಟದ ದರ್ಶನ ಆಯಿತು. ಹಸು ಹೆಂಗಾಗಿತ್ತು ಅಂತ ಅಂದರೆ ನಮಗಂತೂ ಹೇಳೋಕ್ಕೆ ಆಗಲ್ಲ. ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ. ಯಾರೋ ಅತಿ ಬುದ್ಧಿವಂತರು ಡಿಕ್ಕಿಲ್ ಕೂಡ ಮಕ್ಳನ್ನ ಕೂರಿಸ್ಕೊಂಡ್ ಬಂದಿದ್ದಾರೆ. ಅವ್ರನ್ನ ನೋಡಿ ಇವರು ಸಾಮಾನ್ಯ ಮನೋವೈದ್ಯರಲ್ಲ ಅಂತ ಅನ್ನಿಸ್ತು. ಅಂತೂ ಊಟದ ಹಾಲಿಗೆ ಬಂದ್ವಿ. ಊಟ ಬಿಸಿ ಬಿಸಿ ಊಟ ತುಂಬ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ದೇವ್ರ ದರ್ಶನ ಮಾಡಿದ್ವಿ. ಆಮೇಲೆ ಸುತ್ತಮುತ್ತ ಎಲ್ಲ ನೋಡ್ಕೊಂಬಂದ್ವಿ. ಆಮೇಲೆ ನನ್ನ ಇದನ್ನೆಲ್ಲ ಕೇಳಬೇಕಾ, ಕುದುರೆ ಮೇಲೆ ಹೋಗೋಣ ಅಂತ ಅಂದ. ನಾವೇನು ಕಮ್ಮಿ ಅಂತ ಅಣ್ಣ ತಂಗಿ ಹೋದ್ರು. ಅದಾದಮೇಲೆ ಅದು ಮುಗಿಸ್ಕೊಂಡು ನಾವು ನಾಮಚಿಲ್ಮೆಗೆ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಬಂದ್ವಿ. ನಾಮಚಿಲ್ಮೆಗೆ ಹೋಗೋಣ ಅಂತ ಹೇಳಿದ್ರೆ ನೀವು ಎಲ್ಲಿಗಾದ್ರೂ ಕರ್ಕೊಂಡೋಗ್ರಿ, 6 ಗಂಟೆ ಒಳಗೆ ಮನೆಗಿರ್ಬೇಕು ಅಂತ ಹೇಳ್ತಾ ಇದ್ದ ನಮ್ಮ ಪುಟ್ಟ ಮೈದ್ನ. ಇವನಿಗೆ ಯಾವ ಪ್ರಾಣಿ ತೋರಿಸಿದ್ರು ಇಷ್ಟ ಆಗಲ್ಲ. ಮೀನು 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 ಅಂತಿರ್ತಾನೆ. ಫಿಶ್ ಅಂದರೆ ಅಷ್ಟು ಇಷ್ಟ, ತಿನ್ನೋಕ್ಕಲ್ಲ ಸಾಕೋದಕ್ಕೆ ಇಷ್ಟ ಅಂತೆ. ಅವನು ಎಲ್ಲ ಜಿಂಕೆಗಳನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದ. ಇಲ್ಲೊಂದು ಕೋತಿ ತುಂಬ ಸ್ಯಾಡಾಗಿ ಕೂತಿತ್ತು. ಈ ಮ್ಯೂಸಿಕ್ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಅದಾದಮೇಲೆ ನಾಮಚಿಲ್ಮೆಗೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ನಾವು ಈ ಥರ ಫೋಟೋಶೂಟ್ ಮಾಡ್ಕೊಂಡ್ವಿ. ಈ ಪ್ಲೇಸ್ ನೋಡಿದ್ರೆ ತುಂಬ ಮೆಮೊರಬಲ್ ಅನಿಸುತ್ತೆ. ನಮ್ಮ ಫೋಟೋಶೂಟ್ ಇಲ್ಲೇ ಕೂಡ ಆಗಿದ್ದು. ಅದನ್ನು ನೋಡಿಕೊಂಡು ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೋದ್ವಿ, ದೇವರಾಯನದುರ್ಗದಲ್ಲೇ ಇರೋ ಒಂದು ಟೆಂಪಲ್ಗೆ. ಅದನ್ನು ಮುಗಿಸ್ಕೊಂಡು ನನ್ನ ಮೈದ್ನ ನನ್ನ ವಿಡಿಯೋ ಪೋಸ್ ಕೊಡಲ್ಲ, ನಮ್ಮ ಅಕ್ಕ ವಿಡಿಯೋ ಮಾಡಬೇಕಂತ ಹೇಳಿ ಓಡೋಗ್ತಾ ಇದ್ದಾನೆ. ಅದನ್ನು ನೋಡಿದಾದ್ಮೇಲೆ ನಾವು ಮತ್ತೆ ನೇಚರ್ ಎಂಜಾಯ್ ಮಾಡಿಕೊಂಡು ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೋಗ್ತಾ ಇಲ್ಲೇನೆ ಗೊರವನಹಳ್ಳಿ ಅಂತ ಹೋದ್ವಿ. ಅಲ್ಲೂ ಕೂಡ ದೇವ್ರ ದರ್ಶನಕ್ಕಿಂತ ಮುಂಚೆ ಊಟನೇ ಕರಿತಾ ಇತ್ತು. ದೇವ್ರ ಆಶೀರ್ವಾದ ಇಲ್ಲದೆ ಏನೂ ಆಗಲ್ಲ ಅಂತಾರೆ. ಅದಕ್ಕೆ ನಾವು ಫಸ್ಟು ಊಟ ಮುಗಿಸ್ಕೊಂಡು ಅಂದರೆ ಪ್ರಸಾದ ತಿನ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋದ್ವಿ. ದೇವ್ರನ್ನೆಲ್ಲ ದರ್ಶನ ಮಾಡ್ಕೊಂಡಿದ್ದಾದಮೇಲೆ ನಾವು ತೀತಾ ಕಡೆ ಹೋದ್ವಿ. ಸ್ವಲ್ಪ ಮಳೆ ಬರ್ತಿತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡಿ ನೋಡೋಣ ಇವ್ರನ್ನ ಕರ್ಕೊಂಬಂದಿದ್ದೀವಿ ಅಂತ ಹೇಳಿ ಆಮೇಲೆ ಬಂದ್ವಿ. ಬೋಟಿಂಗ್ ಹೋಗೋಣ ಅಂತ ಅಂದರೆ ನಮ್ಮತ್ತೆ ನಮ್ಮನ್ನು ವಾಪಸ್ ಕರ್ಕೊಂಬರೋಷ್ಟೊತ್ತಿಗೆ ಸಾಕಾಗೋಯ್ತು. ನೋಡಿ ಯಾವ ಥರ ಮಾತಾಡಿದ್ದೀವಿ ಅಂತ. ನಾವು ಸುಮ್ಮನೆ ಬೋಟಿಂಗ್ ಹೋಗೋಣ ಅಂತೇಳಿ ಸುಮ್ಮನೆ ಹೇಳಿದ್ವಿ ಅಷ್ಟೇ. ಅದಕ್ಕೆ ನಮ್ಮ ಇಷ್ಟೆಲ್ಲ ಹೇಳೋದಕ್ಕೆ ನಾವು ರಿಟರ್ನ್ ಆಗೋಣ ಅಂತ ಬರ್ತಾ ಇದ್ವಿ. ಆಮೇಲೆ ಅಲ್ಲಿ ಹುಣಸೆ ಮರದಲ್ಲಿ ಏನು ಗಣಪತಿದು ಶೇಪ್ ಕಾಣಿಸ್ತಾ ಇತ್ತು. ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಮತ್ತೆ ನಾವು ರಿಟರ್ನ್ ಆದ್ವಿ ಊರ್ ಕಡೆಗೆ. ತಿಂಡೆ ಮಾತ್ರ ತುಂಬ ಚೆನ್ನಾಗಿತ್ತು.